ಸೋರಿ ಹೋದ ಮೇಲೆ ಆ ಡೆಂಗು ಬರುವುದು ಅಂತೆ ಗ್ರಹಚಾರ ಕೈ ಕೊಟ್ಟರೆ ವೈಕೂಟ ಖಂಡಿತವಂತೆ ರಕ್ತ ಬೇಕಿದೆ ಅದಕ್ಕೆ ರಕ್ತ ಬೇಕಿದೆ ಮಳೆಗಾಲದಲ್ಲಿ ಸೊಳ್ಳೆ ಹೆಚ್ಚು ಬೆಳೆಯುವವು ಅಥವಾ 7 ದಿವಸಗಳ ನಂತರ ಈ ರೋಗದ ಪ್ರಾಥಮಿಕ ಲಕ್ಷಣಗಳು ಕಂಡುಬರುತ್ತವೆ. ಪ್ರಾಥಮಿಕ ಲಕ್ಷಣಗಳು ಈ ಕೆಳಕಂಡಂತೆ ಗುರುತಿಸಬಹುದು. ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಕಾಣಿಸಿಕೊಳ್ಳುವುದು, ತೀವ್ರ ಒತ್ತಡಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು, ರಕ್ತಸಹಿತ ಅಥವಾ ರಕ್ತರಹಿತವಾದ ವಾಂತಿಯು ಪದೇ ಪದೇ ಆಗಬಹುದು. ಹೂವಿನ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಲ್ಲದೆ ಮನೆಯ ಸುತ್ತಮುತ್ತಲಿರುವ ಪಿಂಗಾಣಿ ವಸ್ತುಗಳು, ಒಡೆದ ಬಾಟಲಿಗಳು, ವೈದ್ಯಸಂಗೀತಾಡದ ಚಿಪ್ಪುಗಳಲ್ಲಿ ಮತ್ತು ಇತರೆ ನೀರು ಸಂಗ್ರಹಣ ಪ್ರಾಣದ ಖಾಲಿ ಮಾಡಿ ಸ್ವಚ್ಛಪಡಿಸಿ ಮತ್ತೆ ಭರ್ತಿ ಮಾಡಿಕೊಳ್ಳುವುದು ಮತ್ತು ಬಾಟಲಿ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸುವುದು. ನೀ ಜನ್ಮ ತಾಳುವೆಯಂತೆ ಎಳನಿ ನಿನ್ನ ಹೆದರಿಕಿದಂಗು ನಿಚ್ಚುವೆಯಂತೆ ಸತ್ಯಕ್ಕೆ ಈಗ ನಮಗೆ ಈಡೀಸು ಸೊಳ್ಳೆಯ ಚಿಂತೆ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡಿರಿ. ಹೊಡ ಮತ್ತು ಸೊಳ್ಳೆ ಪರದೆಯನ್ನು ಹಾಕಿರಿ. ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿರಿ. ಹೆಚ್ಚು ಬೆಳೆಯುವ ಮಳೆಗಾಲದ ನಿಂದ ಹೊಸ ಬಸ್ ಸ್ಟ್ಯಾಂಡ್ವರೆಗೂ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊಳ್ಳೆ ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಈಗಾಗಲೇ ಅವೇರ್ನೆಸ್ ಮಾಡಿದ್ದೀವಿ. ಸಾರ್ವಜನಿಕರು ಸೊಳ್ಳೆಯಿಂದ ಕಚ್ಚುವುದರಿಂದ ಏನೇನು ಅನಾಹುತ ಆಗ್ತವೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಾರ್ವಜನಿಕರು ಕಡ್ಡಾಯವಾಗಿ ಸೊಳ್ಳೆ ಪರದೆ ಬೆಳೆಸ್ರಿ, ಮತ್ತು ಬೇವಿನ ಸೊಪ್ಪಿನ ಹೊಗೆ ತಗೊಳ್ರಿ. ಸೊಳ್ಳೆಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲ್ಸ್ ಇದ್ದಾವೆ, ಲಿಕ್ವಿಡ್ ಇದ್ದಾವೆ, ಅವನ್ನೆಲ್ಲ ಕಡ್ಡಾಯವಾಗಿ ಬಳಸ್ರಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ.